ಈ ದಿನ ನಾವು ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಣ. ನಮಗೆ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ನಾವು ಏನಾದರೂ ಮಾಡಬೇಕು ಅಂದ್ರೆ ಮೊದಲು ನಾವು ಅದನ್ನ ಮನಸ್ಸಿನಲ್ಲಿ ಅಂದುಕೊಳ್ಬೇಕು ಅಂತ. ಅದಲ್ಲದೆ ನಮಗೇನಾದರೂ ಕೆಲಸ ಆಗಬೇಕಂದ್ರೆ ಅದಕ್ಕೆ 90% ಪ್ಲಾನಿಂಗ್ ಬೇಕು ಅಂತ. ಆ ಪ್ಲಾನಿಂಗ್ಗೆ ತಕ್ಕ ಹಾಗೆ ಕೆಲಸ ಮಾಡಿದ್ರೇನೆ ಆ ರಿಸಲ್ಟ್ಸ್ ಅನ್ನೋದು ಬರುತ್ತೆ ಅಂತ. ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಕಾನ್ಸೆಪ್ಟ್ ರೋನಾ ಬರ್ನ್ ಬರೆದ ದ ಸೀಕ್ರೆಟ್ ಅನ್ನೋ ಪುಸ್ತಕದಿಂದ ತುಂಬಾ ಫೇಮಸ್ ಆಯಿತು. ಅಸಲಿಗೆ ಈ ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ ಅಂದ್ರೆ, ನಮ್ಗೇನಾದ್ರೂ ಆಗಬೇಕು ಅಂತ ಅನ್ಕೊಂಡ್ರೆ ಮೊದಲು ಅದು ಕಂಪಲ್ಸರಿಯಾಗಿ ಆಗುತ್ತೆ ಅಂತ ನಂಬಿಕೆ ಇರಬೇಕು. ಅದರ ಜೊತೆಗೆ ನಮ್ಮ ಆಲೋಚನೆಗಳೆಲ್ಲವೂ ಕೂಡ ಅದರ ಮೇಲೆ ಇಡಬೇಕು. ನಮ್ಮ ನಂಬಿಕೆ ಹಾಗೂ ಆಲೋಚನೆ ಗಟ್ಟಿಯಾಗಿದ್ದರೆ ನಾವು ಏನು ಅಂದ್ಕೊಂಡ್ರು ಅದು ನಡೆಯುತ್ತೆ ಅನ್ನೋದೇ ಲಾ ಆಫ್ ಅಟ್ರಾಕ್ಷನ್ನ ಕಾನ್ಸೆಪ್ಟ್ ಆಗಿರುತ್ತೆ. ಈ ದಿನ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲು ನಮಗೆ ಏನಾದರೂ ಬೇಕಾದ ಕೆಲಸ ಆಗಬೇಕು ಅಂದರೆ ಆ ಆಲೋಚನೆ ಮೊದಲು ನಮ್ಮ ಬ್ರೈನ್ಗೆ ಹೋಗುತ್ತೆ. ನಮ್ಮ ಬ್ರೈನ್ ಆ ಆಲೋಚನೆಗೆ ಸೊಲ್ಯೂಷನ್ನ ಹುಡುಕುತ್ತೆ. ನಮಗೆ ಸೊಲ್ಯೂಷನ್ ಬಂದ ಮೇಲೆ ಆ ಕೆಲಸದ ಮೇಲೆ ನಾವು ವರ್ಕ್ನ ಸ್ಟಾರ್ಟ್ ಮಾಡ್ತೀವಿ. ನಮಗೆ ಯಾವ ಕೆಲಸ ಆಗಬೇಕಂದ್ರೂ ಅದಕ್ಕೆ ನಮ್ಮ ಮೆದುಳು ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಪ್ರಪಂಚದಲ್ಲಿರೋ 80 ಲಕ್ಷ ಜೀವರಾಶಿಗಳಲ್ಲಿ ದೇವರು ನಮಗೆ ಆಲೋಚನೆ ಮಾಡುವ ಮೆದುಳನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಮಗಿಂತ ದೊಡ್ಡ ಪ್ರಾಣಿಗಳು, ಬಲವಾದ ಪ್ರಾಣಿಗಳು ಇದ್ರೂ ಕೂಡ ನಾವು ಅವುಗಳನ್ನು ಕಂಟ್ರೋಲ್ ಮಾಡುವ ಕೆಪಾಸಿಟಿನ ನಮ್ಮ ಮನುಷ್ಯರಿಗೆ ಇದೆ. ಇದು ಕಾಲಕಾಲದಿಂದ ನಮ್ಮ DNA ನಲ್ಲೇ ಬಂದಿರುವಂತಹ ವರ. ಇದರಿಂದ ನಾವು ಆಲೋಚನೆ ಮಾಡಿದರೆ ಮನುಷ್ಯರೆಲ್ಲರಿಗೂ ಕಾಮನ್ ಆಗಿ ಇರೋದೇ ಈ DNA. ಸೊ ನಮ್ಮೆಲ್ರಿಗೂ ಆಲೋಚನೆ ಮಾಡುವ ಶಕ್ತಿ ಇದೆ. ಆದರೆ ನಾವು ನಮ್ಮ ಆಲೋಚನೆಗಳನ್ನು ಸರಿಯಾದ ವಿಧಾನದಲ್ಲಿ ಉಪಯೋಗಿಸ್ತಾ ಇದ್ದೀವಾ? ಯಾರು ಉಪಯೋಗಿಸ್ತಾರೋ ಅವರು ದೊಡ್ಡ ದೊಡ್ಡ ಸೈಂಟಿಸ್ಟ್, ಇಂಜಿನಿಯರ್, ಡಾಕ್ಟರ್, ಬಿಸ್ನೆಸ್ ಮ್ಯಾನ್ ಆಗ್ತಿದ್ದಾರೆ. ಇವಾಗ ನಾವು ಡೈಲಿ ಇರೋ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡ್ತೀವಿ ಅಂತ ನೋಡೋಣ. ಇವಾಗ ನಮಗೆ ಚಳಿಯಾಗಿದೆ ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಆದರೆ ನಾವು ಅವಾಗ ಫ್ಯಾನ್ ಆಫ್ ಮಾಡ್ತೀವಿ. ಅದೇ ತುಂಬ ಶೆಕೆ ಆದರೆ ಫ್ಯಾನ್ನ ಆನ್ ಮಾಡ್ಕೋತೀವಿ. ಅದೇ ವಿಧಾನವಾಗಿ ನಮಗೆ ಹಸಿವಾದರೆ ನಾವು ಊಟ ಮಾಡ್ತೀವಿ. ಇವೆಲ್ಲ ನಮಗೆ ಡೈಲಿ ಇರೋ ಸಣ್ಣ ಸಣ್ಣ ಪ್ರಾಬ್ಲಮ್ಸ್. ಇವುಗಳನ್ನು ನಾವು ಇಷ್ಟ ಬಂದ ಹಾಗೆ ಸಾಲ್ವ್ ಮಾಡ್ತೀವಿ. ನಮ್ಮಲ್ಲಿವಾಗ ತುಂಬ ಜನ ದಪ್ಪ ಆಗ್ತಿದ್ದೀನಿ, ವೇಟ್ನ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇರ್ತೀವಿ. ಹೀಗೆ ದಪ್ಪವಾಗಿ ಇರೋರು ವೇಟ್ ಕಡಿಮೆ ಮಾಡ್ಕೊಳ್ಬೇಕು ಅನ್ಕೊಂಡ್ರೆ ಅವರಲ್ಲಿ ತುಂಬ ಬದಲಾವಣೆಗಳು ಬಂದ್ಬಿಡ್ತವೆ. ಜಿಮ್ಗೆ ಹೋಗಬೇಕು, ವರ್ಕೌಟ್ ಮಾಡಬೇಕು, ಯಾವ ರೀತಿಯ ಫುಡ್ನ ತಿನ್ನಬೇಕು, ಯಾವ ರೀತಿ ಫುಡ್ನ ತಿನ್ನಬಾರ್ದು, ನಾನಾ ವಿಧಾನವಾದ ಡಯಟ್ಗಳನ್ನು ಫಾಲೋ ಮಾಡ್ತಾರೆ. ತುಂಬ ಜನ ವೇಟ್ ಕಡಿಮೆ ಆಗ್ತಾರೆ ಕೂಡ. ಇಲ್ಲಿ ನಾವು ನೋಡಿದರೆ ಅವರು ದಪ್ಪವಾಗಿದ್ದಾಗ ಯೂಟ್ಯೂಬ್ನಲ್ಲಿ ವಿಡಿಯೋಗಳು, ಡಯಟ್ಗಳು ಸಿಕ್ಕಾಪಟ್ಟೆ ನೋಡ್ಬಿಡ್ತಾರೆ. ಇವೆಲ್ಲ ಯಾವತ್ತಿಂದನೋ ಇದ್ದಾವೆ. ಆದರೆ ಅವರಿಗೆ ಆ ಆಲೋಚನೆ ಅನ್ನೋದು ಬಂದಾಗ ಮಾತ್ರನೇ ಅವುಗಳನ್ನು ನೋಡ್ತಾರೆ. ಅವರಿಗೆ ಆ ಆಲೋಚನೆ ಬಂದ ಕೂಡಲೇ ಯಾವತ್ತೂ ನೋಡದೇ ಇರೋ ವಿಡಿಯೋಗಳನ್ನು, ವೇಟ್ ಲಾಸ್ ಪುಸ್ತಕಗಳನ್ನು ಓದಿ ಅವರಿಗಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಹುಡುಕಿ ಅವರು ತೂಕನ ಕಡಿಮೆ ಮಾಡ್ಕೋತಾರೆ. ಈ ವಿಧಾನವಾಗಿ ಲಾ ಆಫ್ ಅಟ್ರಾಕ್ಷನ್ ಕೂಡ ಕೆಲಸ ಮಾಡುತ್ತೆ. ಈ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡಬೇಕಂದ್ರೆ 2 ಪ್ರಶ್ನೆಗಳು ನಮ್ಮನ್ನು ನಾವೇ ಕೇಳ್ಕೋಬೇಕಾಗುತ್ತೆ. ಮೊದಲನೇ ಪ್ರಶ್ನೆ, ನನಗೆ ಏನು ಬೇಕು? ಎರಡನೇ ಪ್ರಶ್ನೆ, ಅದು ಬೇಕು ಅಂದರೆ ನಾನು ಏನು ಮಾಡಬೇಕು? ಇವಾಗ ನಮಗೆ ದುಡ್ಡು ಬೇಕು, ಧನವಂತರಾಗಬೇಕು ಅಂತ ಅಂದ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು? ಮೊದಲು ನಾವು ಧನವಂತರಾಗಿದ್ದೀವಿ ಅಂತ ಆಲೋಚನೆ ಮಾಡಿ ನಾನು ಧನವಂತನಾಗಿದ್ದೀನಿ ಅಂತ ಅಂದ್ಕೊಳ್ಬೇಕು. ಏನು ಗುರು ಅಂದ್ಕೊಂಡ್ರೆ ಆಗ್ಬಿಡುತ್ತಾ? ನಾನು ತುಂಬ ಅಂದ್ಕೊಳ್ತೀನಿ, ಅವೆಲ್ಲ ಆಗ್ಬಿಡ್ತಾವಾ ಅಂತ ನನ್ನ ಕೆಲವೊಂದಿಷ್ಟು ಜನ ಪ್ರಶ್ನೆಯನ್ನು ಕೇಳ್ಬೋದು. ಅದು ನಿಜಾನೇ. ಯಾಕಂದರೆ ನಾವು ಅಂದ್ಕೊಂಡ ತಕ್ಷಣ ಎಲ್ಲ ಕೂಡ ಆಗ್ಬಿಡೋದಿಲ್ಲ. ತುಂಬ ಜನ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ, ಅದರಿಂದ ನಾವು ಅಂದುಕೊಂಡಿದ್ದು ಆಗೋದಿಲ್ಲ. ಅವೇನು ದೊಡ್ಡ ತಪ್ಪುಗಳು ಕೂಡ ಅಲ್ಲ, ಆದರೆ ಅವು ನಿನ್ನ ಕೆಲಸನ ಮಾತ್ರ ನಿಲ್ಲಿಸುತ್ತೆ. ಅವು ಏನಂದರೆ, ಫಸ್ಟ್ ಒನ್, ನಾವು ನಮ್ಮ ಬ್ರೈನ್ಗೆ ಕೆಲಸ ಕೊಡೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ FB ಇದೆ, ಯೂಟ್ಯೂಬ್ ಇದೆ, ಪ್ಲೇ ಸ್ಟೇಷನ್ಸ್ ಇದ್ದಾವೆ, ಈವ್ನಿಂಗ್ ಪಬ್ಗಳಿದ್ದಾವೆ. ಹೀಗೆ ಇಷ್ಟ ಬಂದ ಹಾಗೆ ತಿರುಗೋದಕ್ಕೆ ತುಂಬ ಇದ್ದಾವೆ. ಈ ವಿಧಾನವಾಗಿ ಆಲೋಚನೆ ಮಾಡಿದರೆ ನಮಗೆ ದಿನವೆಲ್ಲ ಎಂಟರ್ಟೈನ್ಮೆಂಟ್ಗಳು ತುಂಬಾ ಇರ್ತವೆ. ಇಷ್ಟೊಂದು ಎಂಟರ್ಟೈನ್ಮೆಂಟ್ ಇದ್ದರೆ ನಮಗೆ ಆಲೋಚಿಸೋದಕ್ಕೆ ಎಷ್ಟು ಸಮಯ ಎಲ್ಲಿದೆ ಹೇಳಿ? ಮೊದಲು ನಾವು ಮಾಡಬೇಕಾಗಿರೋದೇನೆಂದರೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲವೂ ಕೂಡ ನಾವು ಮಾಡೋ ಕೆಲಸದ ಮೇಲೆ ಇಡಬೇಕಾಗುತ್ತೆ. ಅದು ಬಿಟ್ಟು ಸ್ವಲ್ಪ ಹೊತ್ತು FB ಬ್ರೌಸ್ ಮಾಡೋಣ, ಒಂದು ಸಿನಿಮಾ ನೋಡೋಣ, ಆಮೇಲೆ ಕೆಲಸ ಮಾಡೋಣ ಅಂತ ಆಲೋಚಿಸಿದರೆ ನಮ್ಮ ಕೆಲಸ ಆಗೋದಲ್ಲ. ಸ್ಲೋ ಆಗಿ ನಾವು ಆ ಕೆಲಸವನ್ನು ಮಾಡೋದನ್ನೇ ಬಿಟ್ಬಿಡ್ತೀವಿ. ಸೆಕೆಂಡ್ ಒನ್, ನಮ್ಮಿಂದ ಆಗದೇ ಇರೋ ಕೆಲಸದ ಬಗ್ಗೆ ಆಲೋಚನೆ ಮಾಡೋದು. ಓಕೆ,
ನಿನ್ನೆ ಎಲ್ಲ ಸಿನಿಮಾ ನೋಡಿದ್ವಿ, FB, ವಾಟ್ಸಪ್, ಸೋಷಿಯಲ್ ಮೀಡಿಯಾ ಸುತ್ತಿದ್ವಿ, ಹೊರಗಡೆ ತಿರುಗಾಡಿದ್ವಿ. ಅದಾದ್ಮೇಲೆ ಈ ದಿನ ಏನು ಅನ್ಕೊಳ್ತೀವಿ, ಅಯ್ಯೋ ನಿನ್ನೆ ಎಲ್ಲ ಟೈಮ್ ವೇಸ್ಟ್ ಮಾಡಿಬಿಟ್ನೆ ಅಂತ. ಹೀಗೆ ಅಂದುಕೊಳ್ಳೋದ್ರಿಂದ ಈ ದಿನವೆಲ್ಲ ಕೂಡ ಟೈಮ್ ವೇಸ್ಟ್ ಆಗುತ್ತೆ ಹೊರತು ಆಗಿ ಹೋದ ವಿಷಯಗಳನ್ನು ಬದಲಾಯಿಸೋಕೆ ಆಗೋದೇ ಇಲ್ಲ. ಸೊ ಈ ವಿಧಾನವಾಗಿ ಆಲೋಚನೆಗಳು ಇದ್ರೆ ನಾವು ಅಂದುಕೊಂಡ ಕೆಲಸಗಳನ್ನು ಮಾಡೋದು ತುಂಬ ಕಷ್ಟ ಆಗುತ್ತೆ. ನಮ್ಮ ಬ್ರೈನ್ಗೆ ಕನ್ಫ್ಯೂಷನ್ ಕೊಡೋ ಕೆಲಸದ ಬಗ್ಗೆ ಆಲೋಚಿಸೋದು ಇದು ನಮ್ಮೆಲ್ರಿಗೂ ಕಾಮನ್ ಆಗಿರೋ ತತ್ವ. ನಮಗೆ ಕೆಲವೊಂದು ಜನ ಹೇಳ್ತಾ ಇರ್ತಾರೆ, ನನ್ನ ಹತ್ರ ತುಂಬ ಐಡಿಯಾಗಳು ಇದ್ದಾವೆ, ಅದನ್ನು ನಾನು ಸ್ಟಾರ್ಟ್ ಮಾಡಿದರೆ ನನ್ನ ಕಂಪನಿ ತುಂಬ ದೊಡ್ಡ ಟ್ರೆಂಡ್ ಸೆಟ್ ಮಾಡುತ್ತೆ ಅಂತ. ಮತ್ತೆ ಅವರಲ್ಲಿನೇ ಬೇರೆ ಆಲೋಚನೆ ಕೂಡ ಇರುತ್ತೆ. ಆದರೂ ಇವಾಗ ಲೈಫ್ ಹ್ಯಾಪಿಯಾಗಿ ಇದೆ ಅಲ್ವಾ, ಇಷ್ಟೆಲ್ಲ ರಿಸ್ಕ್ ಅವಶ್ಯಕತೆ ಇದೆಯಾ ಅಂತ. ಹೀಗೆ ನಮ್ಮಲ್ಲಿ ಎರಡು ಥರ ಆಲೋಚನೆ ಇರೋದ್ರಿಂದ ಉಪಯೋಗ ಏನೂ ಕೂಡ ಇರೋದಿಲ್ಲ. ನೀನು ಮಾಡಬೇಕು ಅಂದರೆ ನೀನು ಆ ಕೆಲಸನ ಮಾಡಲೇಬೇಕು, ಬೇಡ ಅಂದ್ಕೊಂಡೆ ಆ ಕೆಲಸನ ಬಿಟ್ಬಿಡಬೇಕು. ಅದು ಬಿಟ್ಟು ಎರಡು ಹಡಗಿನ ಮೇಲೆ ಕಾಲಿಡೋದ್ರಿಂದ ಉಪಯೋಗ ಅಂತೂ ಖಂಡಿತವಾಗ್ಲೂ ಇಲ್ಲ. ಥರ್ಡ್ ಒನ್, ನಾನು ಅಂದುಕೊಂಡ ಕೆಲಸ ಮಾಡೋದಕ್ಕೆ ಬೇಕಾದ ಟೈಮ್ ಕೊಡದೇ ಇರೋದು. ಇವಾಗ ನಮ್ಮಲ್ಲಿ ತುಂಬ ಜನ ನನಗೊಂದು ಬಿಸ್ನೆಸ್ ಐಡಿಯಾ ಇದೆ, ಅದರಿಂದ ಕೆಲವು ಕೋಟಿಗಟ್ಟಲೆ ಹಣವನ್ನು ನಾನು ಸಂಪಾದನೆ ಮಾಡ್ತೀನಿ ಅಂತಾರೆ. ಸರಿ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಯಾಕೆ ಬೇಕು, ನಾನು ಅಂದುಕೊಂಡ ಟೈಮ್ನಲ್ಲಿ ಸಂಪಾದನೆ ಮಾಡ್ತೀವೋ ಇಲ್ವೋ ಅಂತ ಆಲೋಚನೆ ಮಾಡಿ ಕೆಲಸ ಮಾಡೋದನ್ನು ಅಲ್ಲಿಗೆ ಬಿಟ್ಬಿಡ್ತಾರೆ. ನಾವು ಏನಾದರೂ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ಟೈಮ್ ಅನ್ನೋದು ಹಿಡಿಯುತ್ತೆ. ಅದು ಬಿಟ್ಟು ಎಲ್ಲ ಕೆಲಸ ಈಗಲೇ ಆಗಬೇಕು ಅಂದರೆ ಅದು ಆಗೋ ಕೆಲಸನೇ ಅಲ್ಲ. ಕೆಲವೊಂದು ಸಾರಿ ನಾವು ಅಂದುಕೊಂಡಿದ್ದು ಸಾಧಿಸೋಕೆ ಕೆಲವು ವರ್ಷಗಳೇ ಹಿಡಿಯುತ್ತೆ, ಇಲ್ಲಾಂದರೆ ಒಂದು 10 ವರ್ಷ ಹಿಡಿಬಹುದು. ಆದರೆ ನಾವು ಅಂದುಕೊಂಡ ಕೆಲಸ ಮಾತ್ರ ಖಂಡಿತವಾಗ್ಲೂ ಆಗುತ್ತೆ. ಸೊ ನಾವು ಯಾವುದೇ ಕೆಲಸ ಮಾಡಬೇಕಂದ್ರೂ ಅದಕ್ಕಂತ ಟೈಮ್ ಹಿಡಿಯುತ್ತೆ ಅನ್ನೋ ಅವಗಾಹನೆ ನಮಗೆ ಇರಬೇಕಾಗುತ್ತೆ. ಎಲ್ಲ ಚೆನ್ನಾಗೇ ಇದೆ, ನಮ್ಮ ಲಾ ಆಫ್ ಅಟ್ರಾಕ್ಷನ್ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು ಅದನ್ನು ಇವಾಗ ತಿಳ್ಕೊಳ್ಳೋಣ. ಪಾಯಿಂಟ್ ನಂಬರ್ 1, ಮೊದಲು ನಾವು ಪ್ರಾಬ್ಲಮ್ನಿಂದ ಓಡಿ ಹೋಗದೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರಲ್ಲಿ ನಮ್ಮ ಧ್ಯಾನವನ್ನು ಇಡಬೇಕಾಗುತ್ತೆ. ಪಾಯಿಂಟ್ ನಂಬರ್ 2, ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಫೋಕಸ್ ಎಲ್ಲ ಒಂದೇ ಪ್ರಾಬ್ಲಮ್ನ ಮೇಲೆ ಇಡಬೇಕು. ಅದು ಆಗೋವರೆಗೂ ನಮ್ಮ ಕಾನ್ಸಂಟ್ರೇಷನ್ನ ಅದರ ಮೇಲೇ ಇಡಬೇಕಾಗುತ್ತೆ. ಪಾಯಿಂಟ್ ನಂಬರ್ 3, ನೆಗೆಟಿವ್ ಆಲೋಚನೆಗಳನ್ನು ನಿಲ್ಲಿಸಿ ನಾವು ಆ ಕೆಲಸನ ಮಾಡೋಕ್ಕಾಗುತ್ತೆ ಅನ್ನೋ ಧೈರ್ಯದಿಂದ ಮುಂದಕ್ಕೆ ಹೋಗಬೇಕು. ಪಾಯಿಂಟ್ ನಂಬರ್ 4, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲು ನೀನು ಮಾಡೋ ಕೆಲಸ ನಿನ್ನಿಂದ ನಿಜವಾಗ್ಲೂ ಆಗುತ್ತಾ ಇಲ್ವಾ ಅನ್ನೋ ಸ್ಪಷ್ಟವಾದ ನಿರ್ಧಾರ ನಿನ್ನಲ್ಲೇ ಇರಬೇಕಾಗುತ್ತೆ. ಇಲ್ಲಾಂದರೆ ಅನಾವಶ್ಯಕವಾಗಿ ಆ ಕೆಲಸದ ಮೇಲೆ ನಿನ್ನ ಎನರ್ಜಿನ, ನಿನ್ನ ಟೈಮ್ನ ವೇಸ್ಟ್ ಮಾಡಿದ ಹಾಗೆ ಆಗುತ್ತೆ. ಈ ವಿಧಾನವಾಗಿ ಈ 4 ರೂಲ್ಸ್ನ ಅಪ್ಲೈ ಮಾಡಿಕೊಂಡ್ರೆ ನಾವು ಅಂದುಕೊಂಡಿರೋದು ಅಂದುಕೊಂಡ ಹಾಗೇನೆ ಆಗುತ್ತೆ. ಸೊ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋದಾದರೆ ಅವರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.